ಹಾಂ ಒಂದು ಗಾಡಿ ಆಗಲ್ಲ ನನ್ನ ಮಿಸ್ಟರ್ ಸರ್ ಯಾವ ಊರು ಸರ್ ನಿಮ್ಮದು? ಕೂಡಲೂರು. ಎಲ್ಲಿಂದ ಬರ್ತಿದ್ರಿ? ತೂತುಕುಡಿಯಿಂದ. ಎಷ್ಟೊತ್ತಲಾಯ್ತು ನಿಮ್ಗೆ ಆಕ್ಸಿಡೆಂಟು? ನನ್ನ ಬೆಳಿಗ್ಗೆ 5:15 4:00 ಬೆಳಗಿನ ಜಾವ. ಬೆಳಿಗ್ಗೆ ಏನೇ ಸರ್ ಇದು ಎನ್ ಎಚ್ ಇಲ್ಲಿ? NH ಸಿಗ್ನಲ್ ಇಲ್ಲ, ಯಾವುದೂ ಇಲ್ಲ. ಅದಕ್ಕೆ ಈಗ ಇದು ಡಿವೈಡರ್ ಕಾಣ್ತಿಲ್ಲ. ಡಿವೈಡರ್ ಕಾಣ್ತಿಲ್ಲ. ಹಾಂ, ಹಂಗೆ ಆಕ್ಸಿಡೆಂಟ್ ಆಗಿದೆ. ಈ ರೋಡಲ್ಲಿ ನಿಮ್ಗೆ ಏನೇನು ಸಮಸ್ಯೆಗಳಾಗ್ತೈತೆ? ನಿಮಗೆ ಏನೇನು ಸಮಸ್ಯೆ ಆಗ್ತೈತೆ ನಿಮಗೆ? ಇದು ಡಿವೈಡ್ರು ಬೇರೆ ಪ್ರಾಬ್ಲಮ್. ಇದು ಸಿಗ್ನಲ್ ಮಾಡಬೇಕು. ನಮ್ಮದು ಒಂದು ಗಾಡಿ ಅದು 5-6 ಗಾಡಿ ಈ ಥರ ಆಗಿರೋದು. ಅದು ಈ ಸಿಗ್ನಲ್ ಅದಾಗಿ ಇದಕ್ಕೆ ಆಗಿರೋದು. ಸ್ಪೀಡ್ ಎಷ್ಟಿದ್ರಿ? ನಮ್ಮ 60, 55, 66 ಕಿಲೋಮೀಟರ್. 1 ಕಿಲೋಮೀಟರ್ ಓಡಿಸಿರೋದು ಬೆಳಿಗ್ಗೆ. ಬೆಳಿಗ್ಗೆಯಿಂದ 1 ಕಿಲೋಮೀಟರ್. ಎಲ್ಲಿಂದ ಬಂದ್ರಿ ಬೆಳಿಗ್ಗೆ? ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹತ್ರ. 4:00 ನೆನ್ನೆ ಸಾಯಂಕಾಲ 4:00 ಟೋಲ್ ಪಾಸ್ ಆಗಿರೋದು. ಈಗ ಬಂದು ಇಂಡಿಯನ್ ಆಯಿಲ್ ಪಂಪ್ ಹತ್ರ ಬಂದು ಮಾಡಿ ಊಟ ಎಲ್ಲ ಮಾಡಿ ಅಡುಗೆಲ್ಲ ರೆಡಿ ಮಾಡಿ ಅಲ್ಲಿ ಆನ್ ಮಾಡಿಕೊಟ್ಟು ಬೆಳಿಗ್ಗೆ 4 ಗಂಟೆಗೆ ಎದ್ದು 4:15 ಬಂದು ಟಚ್ ಆಗಿರೋದು. ಈ ಆಕ್ಸಿಡೆಂಟು ಒಂದಲ್ಲ ಎರಡಲ್ಲ, ಸುಮಾರು ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗಿದೆ. ಒಂದು 20-30 ಆಕ್ಸಿಡೆಂಟ್ ಆಗಿದೆ. ಈಗ ಜಾಸ್ತಿ ಆಗಿರೋದ್ರಲ್ಲಿ ಇನ್ನೊಂದು ವಾರದಲ್ಲಿ ಆ ಕಡೆ ಸೈಡ್ ಚಾಮರಾಜನಗರ 4 ಆಕ್ಸಿಡೆಂಟ್ ಆಗೈತೆ. ಇವತ್ತು ಈ ಥರ ಆಗಿದೆ. ಒಂದು ಪ್ರಾಣಕ್ಕೆ ಏನು ಆಪತ್ತು ಆಗಿದೆ ಒಂದು ದಿನದಲ್ಲಿ. ಈ ಥರ ಡಿವೈಡರ್ಗಳನ್ನ ಮಧ್ಯ ಮಡಿಗೆ ಸಿಗ್ನಲ್ ಕೊಟ್ಟ ಇವತ್ತು ಎಲ್ಲ ವೆಹಿಕಲ್ಗಳ ತೊಂದರೆ ಆಗ್ತಾಯಿದೆ. ಕಾರಣ ನೋಡು, ಇದಕ್ಕೆ ಒಂದು ಮೇನಾಗಿ ಛತ್ತೀಸ್ಗಢಲ್ಲಿ ಒಂದು ಸಿಗ್ನಲ್ ಕೊಡಬೇಕು. ಯಾವುದೇ ಥರ ಸಿಗ್ನಲ್ ಇಲ್ಲ. ಮಧ್ಯೆ ಡಿವೈಡ್ ಮಾಡಿ ಯಾರು ಕೂಡ ಬೆಳಗಿನ ಜಾವ ರಸ್ತೆಯಲ್ಲಿ ಬರುವಾಗ ಕಾಣಿಸಲ್ಲ. ನೈಟ್ ಅಂತೂ ಎಲ್ಲರೂ ಅಪಾಯ. ಟರ್ನಿಂಗ್ ಬೇರೆ ಇದು. ಟರ್ನಿಂಗ್ ಇರೋ ಜಾಗದಲ್ಲಿ ಇವರು ಮೇನಾಗಿ ಸಿಗ್ನಲ್ ಕೊಡಬೇಕು. ಯಾವುದೇ ಥರ ಪ್ರತಿ ದಿನ ಇದೆ ಮಧ್ಯೆ 3 ಆಕ್ಸಿಡೆಂಟು 4 ಆಕ್ಸಿಡೆಂಟ್ ಆಗ್ತಾಯಿದೆ. ಯಾರು ಹೊಣೆ? ಯಾಕೆ ಪ್ರಾಣಗಳು ಹೋಗ್ತದಲ್ಲ ಅಂತ ಯಾರು ಹೊಣೆ ಅಂತ ನಮ್ಗೆ ಗೊತ್ತಾಯ್ತಿಲ್ಲ. ಟೋಲ್ನೋ ಜವಾಬ್ದಾರಿನ, ಸರ್ಕಾರಿ ಜವಾಬ್ದಾರಿನ ಸರ್ಕಾರವನ್ನು ಹೆಚ್ಚು ತಗೊಂಡು ಈ ಸರ್ಕಾರಿ NH ರೋಡ್ಗಳಲ್ಲಿ ಯಾವ್ಯಾವ ಸಿಗ್ನಲ್ ಇರ್ಬೋದು ಅದನ್ನು ಹಾಕಬೇಕು. ಹಾಗಾಗಿ ನಮ್ಮಲ್ಲಿ ಇದೇ ಥರ ಆಕ್ಸಿಡೆಂಟ್ ಆದರೆ ನಾವು ಹೋರಾಟ ಮಾಡಬೇಕಾಗತ್ತೆ. ಈ ಭಾಗದಲ್ಲಿ ಎಲ್ಲ ಜನ ಸೇರಿಕೊಂಡು ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೆ ಇಲ್ಲೇ ಬರೋರು ಅಕ್ಕಪಕ್ಕವರು ನಮ್ಮಿಲ್ಲಿವರೆಗೂ ಪ್ರಾಣಕ್ಕೆ ಆಪತ್ತಾಗಬಹುದು ಬರೋ ವೆಹಿಕಲ್ಗಳಲ್ಲಿ. ಅದನ್ನು ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗತ್ತೆ. ಇಲ್ಲಿ ಒಂದು ಸಿಗ್ನಲ್ ಮಾಡಬೇಕನ್ನಲ್ಲಿ ನಾವು ಮನವಿ ಕೊಡ್ತಾಯಿದ್ವಿ. ಜಾಮನಗರ ಕುಂಜೂರು ಸ್ಟೇಟ್ ಫಾರೆಸ್ಟ್ ಬಾರ್ಡರಲ್ಲಿ ಇರೋದು ನಾವು 24 ಗಂಟೆ ಓಡಾಡ್ತೀವಿ. ಇವತ್ತೆಲ್ಲ ಚೆಕ್ ಪೋಸ್ಟ್ ಎಲ್ಲ ಬಂದ್ ಮಾಡಿಬಿಟ್ಟವ್ರೆ. ನೈಟ್ ಟೈಮು ಎಲ್ಲ ಡ್ರೈವರ್ಗಳು ಹೋಗ್ತಾ ಇಲ್ಲ, ಏನಿಲ್ಲ. ಪಾಪ ಮಕ್ಕಳು ಈ ಥರ ಸಾಯ್ತವ್ರೆ. ಆದರೆ ನೀವು ಏನು ಮಾಡ್ತೀರೋ, ಏನು ಹೇಳ್ತೀರೋ ಅದನ್ನು ನೀವು ಮಾಡಿ.